ಖುಷಿ ಆಯ್ತಣ್ಣ. ಈಗ ಎಷ್ಟೊಂದು 6 ತಿಂಗಳೈತೆ ಸರ್. 6 ತಿಂಗಳು ಒಂದು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೀವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು. ಆಮೇಲೆ ಯಾವುದು ಒತ್ತಡ ಕೊಟ್ಟಿಲ್ಲ ಸರ್. ಹಿಂಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಒಂದು 10 ನಿಮಿಷ ಲೇಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಶೂಟಿಂಗ್ ಮಾಡೋದು. ಅಂದ್ರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನ್ಗೆ ಫಸ್ಟ್ ಈಗ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡದಾನೆ ಎಲ್ಲ ಇಡೀ ಟೀಮ್, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರ್ ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಈಗ ನಾಯಕ ನಟರ ನನಗೆ ಭಯ ಆಗ್ತದೆ, ಅಯ್ಯೋಪ್ಪ ನಾಯಕ ನಟ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರ್, ನಾನು, ಶ್ವೇತಾ ಮೇಡಮ್, ಸಾಧು ಸರ್ ಎಲ್ಲರೂ ಒಂದಲ್ಲ ಒಂದು ಕಥೆಗೆ ಲಿಂಕ್. ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಹೌದು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇರ್ತದೆ. ಆಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆಕ್ಟ್ರು ಈಗ ಆಕ್ಟಿಂಗ್ ಗುರ್ತಿಸ್ಕೊಂಡಿರೋದ್ರಿಂದ ಈಗ ಆಕ್ಟಿಂಗ್ ಅಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅಂತ ಧೈರ್ಯ. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದ್ರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟ್ ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು ಅಲ್ಲೇ ಕೂತ್ಕೊಂಡು ಚೇರ್ ಹಾಕಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಅವಾಗ ಒಂದು ಸಿನಿಮಾ ಮಾಡ್ದು, ಅವಾಗ ಹಿಂಗೆ ಆಗಿತ್ತು, ಇಲ್ಲೊಂದು ಸಿನಿಮಾ ಮಾಡಿದ್ರು, ಇನ್ಸಿಡೆಂಟ್ ಆಗಿತ್ತು, ಒಂದು ಅಷ್ಟು ಹೇಳೋರು. ನಾನು ಇಲ್ಲೆಲ್ಲ ಸುತ್ತ. ಆಮೇಲೆ ಅವ್ರ ಕೋಟೆ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಕೋಟೆ ಎಲ್ಲ ತೋರಿಸಿದ್ರು. ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇದು ಫೇಮಸ್ಸು, ನೀನು ಹೋಗು ಸುತ್ತಾಡ್ಬೇಕು. ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ಸುತ್ತಾಡ್ಬೇಕು, ಜೀವನದಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಒಂದಷ್ಟು ಹೇಳೋರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗವ್ರು ಇರ್ಬೋದು, ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಎಷ್ಟು ಜನ ಮಾಡ್ತಾರೆ. ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ಈಗ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ. ಸಾಧು ಸರ್ ಈಗ ಆ ಪ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗ್ ಮೂವ್ ಆಯ್ತದೆ ಅದು ಏನು ಅಂದ್ರೆ ಸಿನಿಮಾ. ಬಿಗ್ ಬಾಸ್ ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ? ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಎಲ್ಲ ಆಯ್ತೈತೆ. ಅದೇ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಆಗ್ಬೇಕು, ಏನು ಮಾಡ್ಬೇಕು ಅಂದ್ರೆ ಇನ್ನು ಬೇಕು, ಇನ್ನೊಂದು ವಾರ 15 ದಿನ ಬೇಕು ಏನಾರೋ ಒಂದು ಡಿಸಿಷನ್ ತಗೋಬೇಕಂದ್ರೆ. ಅದೇ ಮೇಡಮ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ. ಬರ್ತಾ ಇದೀನಿ ಅಂದ್ರೆ 100% ಅದು ಫೈನಲ್ ಆಗಿಲ್ಲ. ಅದೇ ಈಗ ಮಾತಾಡೋಕೆ ಮಾತುಕತೆ ನಡೀತಾವೆ. ಅಯ್ಯೋ ಅವೇ ಜಾಸ್ತಿ ಬರ್ತಾವೆ. ಅದೇ ನೋಡ್ಬೇಕಲ್ಲ ಮೇಡಮ್, ಈಗ ಅವರು ನಮ್ದು ಅದ್ ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲೇ, ಈಗ ಅದು ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಅದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಹೊಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ, ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ ದರ್ಶನ್ ಸ್ವಲ್ಪ ಬೃಂದಾವನ ಸಿನಿಮಾ ಇದೆಯಲ್ಲ ಅದೆಲ್ಲಾನು ಮೊಕನೆಲ್ಲ ಎಡಿಟ್ ಮಾಡಿ ಅವರೇನು ಮಾಡಿದ್ರು ನಿಮ್ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ, ಹೀರೋ ನೀವು ಇಬ್ರು ಒಪ್ಕೊಂತೀರಾ, ಇಲ್ಲಿ ಯಾರಾದ್ರೂ ಒಬ್ರನ್ನ ಸೆಲೆಕ್ಟ್ ಮಾಡ್ತೀರಾ? ಏನ್ ಇಬ್ರು ಒಪ್ಕೊಳ್ಳಿ ಅಲ್ಲ. ಈಗ ನಿಮ್ ಜೊತೆನೂ ಮಾತಾಡಿದೀನಿ ಸುಮಾರು ಸತಿ. ನೀವು ಎಷ್ಟು ಸಲ ಫೋನ್ ಮಾಡಿದೀರ ನನ್ಗೆ? ನಾನ್ ಮಾಡಿದೀನಿ. ಜಾತ್ರೆಗಳಲ್ಲಿ ತೋಳುಗೊಂಬೆ ಅದಕ್ಕೆಲ್ಲ ನೀವು ಜೋಡಿ ಮಾಡ್ತಿದ್ದಾರೆ, ಕಾವ್ಯ ಮತ್ತೆ ನಿಮ್ಮನ್ನ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲಿ. ಅದು ನೋಡಿದ್ರೆ ಸಖತ್ ಖುಷಿ ಆಯ್ತು. ಈಗ ಬಿಗ್ ಬಾಸ್ ನಾನು ಆಚೆಗೆ ಬಂದಾಗ್ಲೂ ಒಂದು ಅನ್ಕೊಂಡಿದ್ದೆ, ಬುಡಪ್ಪ ಒಂದು ವಾರ ಅಂದ್ರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ. ಅದು ಒಂದ್ ನೋಡಿ ಒಂದ್ 15-20 ದಿನ ಆದ್ರೂ ಎಲ್ಲಾರು ಒಂದ್ ಕಡೆ ಏನಾರು ಒಂದ್ ಐತೆ ಇರ್ತದೆ. ಈಗ ನೀವ್ ಹೇಳುದ್ರಲ್ಲ ಓಡಿಸೋದು, ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲ್ಲೆಲ್ಲ ಇದ್ ಮಾಡೋದು, ಬೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದ್ ನಿಜವಾಗ್ಲೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ. ಸರಿ, ಈಗ ಈ ಟೈಮ್ ಅನ್ನೋದನ್ನ ಎಷ್ಟು ನಂಬ್ತೀರಾ? ಬಿಕಾಸ್ ನೀವು ಸಿನಿಮಾ ಮಾಡ್ಕೊಂಡು ಹೋಗಿ ಬಿಗ್ ಬಾಸ್ ಕೂಡ ಸೂಪರ್ ಹಿಟ್ ಆಯ್ತು, ಜೊತೆಗೆ ಇಲ್ಲಿ ನೀವು ಕೂಡ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತದ್ದು, ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಕೋಇನ್ಸಿಡೆಂಟ್, ಇದೆಲ್ಲ ಗಿಲ್ಲಿ ಹೆಸರು ಬರ್ದಿಟ್ಟಿದೆ ಆಲ್ರೆಡಿ ಅಂತ ಅನ್ಸುತ್ತೆ. ಸೊ ಅದನ್ನ ಯಾವ ತರ ನಂಬ್ತೀರಾ ನೀವು? ಟೈಮ್ ನ ಯಾವ ತರ ನಂಬ್ತೀರಾ? ಅದೇ ಮೇಡಮ್, ನಾನು ಎಲ್ಲೋದ್ರು ಅದೇ ಹೇಳ್ತೀನಿ. ಈಗ ನನ್ನಿಂದ ಆಗ್ಬಿಡ್ತು, ನಾನ್ ಮಾಡ್ಬಿಟ್ಟೆ, ಇವನೇ ಅದೆಲ್ಲ ಅದು ಟೈಮಿಗೆ ಸಿಗೋ ಜನ ಎಲ್ಲ ತುಂಬಾ ಮ್ಯಾಟ್ರ್ ಆಯ್ತಾರೆ. ಅದು
ಟೈಮು ಈಗ ಕೆಲವೊಂದು ನಾನು ಅನ್ಕೊಂಡ್ ಇದಾಗಿದ್ರೆ ಹೆಂಗಿರೋದು, ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ, ಹಿಂಗಾದ್ರೆ ಹೆಂಗಿರ್ತದೆ, ಈಗ ನಾ ಸುಮ್ನೆ ಈಗ ಏನಾರ ಒಂದ್ 100 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ. ಸಿಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ಸಡನ್ ಆಗಿ. ಅದು ಈಗ ನಾನು ಕೆಲವೊಂದ್ 3-4 ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿದ್ದಾಗ ಅನ್ಕವೆ. ನಮ್ಮ ಮಳವಳ್ಳಿಲೆಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ದಲ್ಲ ಆ ಟೈಮಲ್ಲಿ ಸತೀಶ್ ಅಣ್ಣ, ನಮ್ಮ ನಿನ್ನ ಸತೀಶ್ ಅಣ್ಣ ಅವ್ರದ್ದು ಸಿನಿಮಾ ಬ್ಯಾನರ್ಗಳೆಲ್ಲ ಹಾಕಿದ್ರು ನಮ್ಮೂರ ಹಬ್ಬಕ್ಕೆ ಕರಿಕೆ. ನಾನು ಒಂದ್ ಟೈಮಲ್ಲಿ ನಮ್ ಬ್ಯಾನರಿಂಗ್ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ನೋಡ್ರಿ. ಊರು ಇಡೀ ಕರ್ನಾಟಕ ತುಂಬಾ ಬ್ಯಾನರ್ ಹಾಕೋಂಗೈತೆ. ಅದು ಎಲ್ಲೋ ಒಂದ್ ಟೈಮಲ್ಲಿ ಹಂಗ ಆಗ್ಬಿಟ್ಟಾಗ ಅದು ನಂಬೇಕಾ ಬಿಡ್ಬೇಕಾ, ಏನಪ್ಪ ಇದು ನಡೀತಿರೋದು.